ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಕ್ಟೋಬರ್ನಿಂದ ಭಾರತದ ಈಕ್ವಿಟಿ ಮಾರ್ಕೆಟ್ನಿಂದ ತಮ್ಮ ಹೂಡಿಕೆಯನ್ನು ವಿಡ್ರಾ ಮಾಡ್ತಾ ಇದ್ದಾರೆ. ಸೆಲ್ಲಿಂಗ್ ಸ್ಟೇಕ್ ಇದೆ. ಆದರೆ ಮಾರ್ಕೆಟ್ ವೀಕ್ ಸೆಂಟಿಮೆಂಟ್ ಇದ್ರೂ ಕೂಡ ಕೆಲವು ಸ್ಟಾಕ್ಸ್ ರೆಸಿಲಿಯಂಟ್ ಆಗಿ ನ್ಯೂ ಹೈನಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ದ ವೀಕ್ಲಿ ಬ್ರೇಕ್ಔಟ್ ಸೀರೀಸ್. ಈ ವಾರ ನಾವು ಫ್ರೆಶ್ ಬ್ರೇಕ್ಔಟ್ ಮೂವ್ಸ್ ಕೊಟ್ಟಂತ 3 ಸ್ಟಾಕ್ಸ್ ಅನ್ನು ನೋಡೋಣ. ಮೊದಲ ಸ್ಟಾಕ್ ಬಂದು SBI ಲೈಫ್ ಇನ್ಶೂರೆನ್ಸ್. ಈ ಸ್ಟಾಕ್ ₹1900 ರೆಸಿಸ್ಟೆನ್ಸ್ ಝೋನ್ ಅನ್ನ 2 ಬಾರಿ ಟೆಸ್ಟ್ ಮಾಡಿದೆ. ಮೊದಲು ಸೆಪ್ಟೆಂಬರ್ 2024 ಮತ್ತು ಮತ್ತೆ ಆಗಸ್ಟ್ 2025ರಲ್ಲಿ. ಅಷ್ಟೇ ಅಲ್ಲದೆ ಹಲವು ತಿಂಗಳವರೆಗೆ ರೇಂಜ್ ಬೌಂಡ್ ಆಗಿ ಉಳಿದಿತ್ತು. ಆದರೆ ನವೆಂಬರ್ 2025ರಲ್ಲಿ ಇದು ಡಿಸಿಸಿವ್ಲಿ ನ್ಯೂ ಆಲ್ ಟೈಮ್ ಹೈಗೆ ಬ್ರೇಕ್ಔಟ್ ಆಗಿದೆ. ಆದರೆ ಕೇಳಿ, ಈ ಟ್ರೆಂಡ್ ₹1850ಗಿಂತ ಕೆಳಗೆ ಬಂದರೆ ಇನ್ವ್ಯಾಲಿಡ್ ಆಗುತ್ತೆ. ಎರಡನೇ ಸ್ಟಾಕ್ ಟೊರೆಂಟ್ ಫಾರ್ಮಾ. ಈ ಸ್ಟಾಕ್ ಸೆಪ್ಟೆಂಬರ್ 2024ರಿಂದ ₹3500 ಕೆಳಗೆ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಜುಲೈ 2025ರಲ್ಲಿ ಬ್ರೇಕ್ಔಟ್ ನೀಡಿ ನಂತರ ಅಕ್ಟೋಬರ್ 2025ರ ನಡುವೆ ಶಾರ್ಟ್ ಕನ್ಸಾಲಿಡೇಷನ್ ಫೇಸ್ನಲ್ಲಿತ್ತು ಮತ್ತು ನವೆಂಬರ್ 2025ರಲ್ಲಿ ನ್ಯೂ ಆಲ್ ಟೈಮ್ ಹೈಗೆ ಬ್ರೇಕ್ಔಟ್ ಆಗಿದೆ. ಆದರೆ ಇಲ್ಲಿ ಕೇಳಿ, ಈ ಟ್ರೆಂಡ್ ₹3570ಗಿಂತ ಕೆಳಗೆ ಬಂದರೆ ಇನ್ವ್ಯಾಲಿಡ್ ಆಗುತ್ತೆ. ಕೊನೆ ಸ್ಟಾಕ್ ಸಿಟಿ ಯೂನಿಯನ್ ಬ್ಯಾಂಕ್. ಈ ಸ್ಟಾಕ್ ಜನವರಿ 2020ರಲ್ಲಿ ಪ್ರೀವಿಯಸ್ ಆಲ್ ಟೈಮ್ ಹೈ ಮಾಡಿದ ನಂತರ ಹಲವು ವರ್ಷಗಳವರೆಗೆ ₹200 ಕೆಳಗೆ ಇತ್ತು. ಆಗಸ್ಟ್ 2025ರಿಂದ ಸ್ಟ್ರಾಂಗ್ ರ್ಯಾಲಿ ಆರಂಭಿಸಿ ನವೆಂಬರ್ 2025ರಲ್ಲಿ ಮಲ್ಟಿ ಇಯರ್ ರೆಸಿಸ್ಟೆನ್ಸ್ ಅನ್ನ ಫೈನಲಿ ಬ್ರೇಕ್ ಮಾಡಿದೆ. ಇಲ್ಲಿ ಕೇಳಿ, ಈ ಟ್ರೆಂಡ್ ಕೂಡ ₹230ಗಿಂತ ಕೆಳಗೆ ಹೋದರೆ ಇನ್ವ್ಯಾಲಿಡ್ ಆಗುತ್ತೆ. ಇವು ಈ ವಾರದ ಬ್ರೇಕ್ಔಟ್ ಮೂವ್ಸ್. ನೀವು ನೆಕ್ಸ್ಟ್ ಯಾವ ಸ್ಟಾಕ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೀರಿ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.